ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಅಪ್ಡೇಟ್ ಏನು ಅಂದರೆ, ನಾನು ಅಕ್ಕಿಗಳನ್ನೆಲ್ಲ ಸಾನಕ್ಕೆ ಬಿಟ್ಟಿರಲಿಲ್ಲ. ಓಕೆನಾ, ಇವತ್ತು ಸ್ಯಾಟರ್ಡೆ. ಓಕೆನಾ, ಇವತ್ತು ಹಾಲಿಡೇ ಇತ್ತು ಅಂದ್ಬಿಟ್ಟು ಅಕ್ಕಿಗಳನ್ನೆಲ್ಲ ಸಾನಕ್ಕೆ ಬಿಟ್ಟಿದ್ದೀನಿ. ಓಕೆನಾ, ಹಾಗೆ ನಾನು ಹೇಳಿದ್ದೆ ಬ್ರೋ, ದೊಡ್ಡ ಮೇವನ್ನ ಅಕ್ಕಿಗೆ ಈಗ ಹಾಕೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ. ಓಕೆನಾ, ಇನ್ನೂ ಒಂದು ತಿಂಗಳು ಸ್ವಲ್ಪ ಮಳೆ ಬೀಳೋ ತನಕ. ಓಕೆನಾ, ಅದಾದಮೇಲೆ ಆರಾಮಾಗಿ ನೀವು ದೊಡ್ಡ ಮೇವು ಕೊಡ್ಕೊಬೋದು. ಈಗ ಪ್ರೆಸೆಂಟ್ ಅಕ್ಕಿಗಳಿಗೆಲ್ಲ ಏನೇನು ಕೊಡ್ಬೋದು ಅನ್ನೋದು ಸಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಹುಳ್ಳಿಕಾಳು ಮತ್ತು ಹೆಸ್ರು ಕಾಳು ಮತ್ತು ಇದು ಏನಪ್ಪ ಅದು ರೈಸ್. ಓಕೆನಾ, ಅನ್ನ. ಓಕೆನಾ, ಈಗ ಏನಂದರೆ ಸ್ವಲ್ಪ ಅಕ್ಕಿಗೆ ನೀವು ದೊಡ್ಡ ಮೇವು ಕೊಡದೇ ಇದ್ದಾಗ ಅಕ್ಕಿ ಸ್ವಲ್ಪ ವೀಕ್ ಆಗುತ್ತೆ. ಈ ಹುಳ್ಳಿಕಾಳು, ಈ ಸ್ವಲ್ಪ ರೈಸು ಎಲ್ಲ ಕೊಡೋದ್ರಿಂದ ಅಕ್ಕಿಗೆ ಸ್ವಲ್ಪ ಫ್ಯಾಟ್ ಗೇನ್ ಆಗುತ್ತೆ. ಓಕೆನಾ, ಈ ಬ್ರೀಡಿಂಗ್ ಅಕ್ಕಿಗಳಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಹಾಗೆ ನಾನು ಅಕ್ಕಿಗೆ ಸ್ವಲ್ಪ ರೈಸ್ ಹಾಕಿ, ಓಕೆನಾ, ಆಮೇಲೆ ಸಾನಕ್ಕೂ ಸಹ ಬಿಟ್ಟಿದ್ದೀನಿ. ಅಲ್ಲಿ ನಮ್ಮ ಹೊಸ ಪಟ ನೋಡ್ಬೋದು, ಇವತ್ತೇ ಫಸ್ಟ್ ಈಚೆಗೆ ಬಿಟ್ಟಿರೋದು. ಓಕೆನಾ, ಸ್ವಲ್ಪ ಫ್ರೀ ಆಗಲಿ ಅಂತ. ಹಾಗೆ ಇನ್ನೊಂದು ನಮ್ಮ ತಿರುವಾಲ್ನ ಇವತ್ತು ಅಕ್ಕಿನ ದಸ್ತಾ ಮಾಡ್ಬಿಟ್ಟು ಬಂದಿದೆ. ಓಕೆನಾ, ಹೇಳಬೇಕು ಅಂದರೆ ಇದು ದಸ್ತಾ ಮಾಡೋ ಟೈಮ್ ಅಲ್ಲ. ಓಕೆನಾ, ಆದಷ್ಟು 10 ಗಂಟೆ ಮೇಲೆ 11 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಛತ್ರಿ ಮೇಲೆ ಅಕ್ಕಿ ಬಿಡೋಕ್ಕೆ ಹೋಗ್ಬಿಡಿ. ಓಕೆನಾ, ಮಧ್ಯಾಹ್ನದ ಮೇಲೆ 1 ಗಂಟೆ ಮೇಲೆ 10 ಗಂಟೆ ಮೇಲೆ ಅಕ್ಕಿನೇ ಬಿಡೋಕ್ಕೆ ಹೋಗ್ಬಿಡಿ. ಓಕೆನಾ, 11 ಗಂಟೆಯಿಂದ ಅಕ್ಕಿ ಬಿಡೋಕ್ಕೆ ಹೋಗ್ಬಿಡಿ. ಓಕೆನಾ, ಹಾಕೊಳ್ಳೋಂಗಿರೋ ಜಾಲ್ ಬಾಕ್ಸ್ ಒಳಗೆ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಶಿಖರ ಬೈರಗಿ ಕಾಟಗಳಾಗಿದೆ. ಓಕೆನಾ, ಈಗ ಮಳೆ ಬೀಳೋ ತನಕ. ಓಕೆನಾ, ಮಳೆ ಬೀಳೋ ಟೈಮಲ್ಲಿ ಅದಕ್ಕೆ ಉರ್ಜಾಗುತ್ತೆ, ಅಕ್ಕಿ ಎದೋಳಲ್ಲ. ಈ ಟೈಮಲ್ಲಿ ನೀವೇನಾರು ಅಕ್ಕಿ ಬಿಡ್ಕೊಂಬಂದರೆ 100%. ಓಕೆನಾ, ಈ ಸ್ವಲ್ಪ ಬಿಸಿಲಾಗ್ತಿದ್ದಂಗೆ ತಂಪ್ಕಳಿಗೆಲ್ಲ ಶಿಖರ ಪಕ್ಕ ಬಂದೇ ಬರುತ್ತೆ. ಆರಾಮಾಗಿ ಶಿಖರ ಹೊಡೆಯೋ ಚಾನ್ಸಸ್ ತುಂಬಾ ಇದೆ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ಯಾರೂ ಅಕ್ಕಿ ಬಿಟ್ಟು ಕಳ್ಕೊಳ್ಳೋಕೆ ಹೋಗ್ಬಿಡಿ. ಓಕೆನಾ, ನಾನು ಹೇಳಿದ್ದೆ ಅಕ್ಕಿ ಸೇಲ್ ಆಗಿರೋದು ಸಹ ನಿಮಗೆ ವಿಡಿಯೋ ಹಾಕ್ತೀನಿ ಅಂತ. ಅದನ್ನು ನಾನು ನೆಕ್ಸ್ಟ್ ನಿಮಗೆ ರೀಲ್ಸಲ್ಲಿ ಹಾಕ್ಕೊಡ್ತೀನಿ. ಓಕೆನಾ, ನೆನ್ನೆ ಒಂದು ಮೈಸೂರಿಗೆ ಡೆಲಿವರಿ ಕೊಟ್ಟಿದ್ದೀವಿ ಅಕ್ಕಿನ. ಓಕೆನಾ, ಪಿಳಂಕ. ಹಾಗೆ ಇವತ್ತು ಒಂದು ರೇಗ್ದಾರ್ ಕಳಿಸ್ತಾ ಇದ್ದೀವಿ. ಓಕೆನಾ, ಅದ್ರದ್ದು ಸಹ ನಿಮಗೆ ವಿಡಿಯೋ ಕಳಿಸ್ತೀನಿ. ಓಕೆನಾ, ಫಸ್ಟ್ ನಾನೀಗ ನೋಡ್ಬೋದು ಬರೀ ಎಣ್ಣಕ್ಕಿಗಳು ಮಾತ್ರ ಬಿಟ್ಟಿದ್ದೀನಿ. ಅದು ಚೀನಿ ಮಾತ್ರ ಒಂದು ಗಂಡು, ಇನ್ನೆಲ್ಲ ಎಣ್ಣಕ್ಕಿಗಳು. ಓಕೆನಾ, ಸ್ನಾನ ಮಾಡ್ಕೊಂಡು ಅಕ್ಕಿ ಸ್ವಲ್ಪ ಫ್ರೆಶ್ ಆಗಲಿ ಅನ್ನೋದಕ್ಕೆ ಪೂರ್ತಿ ಬಿಟ್ಟಿದ್ದೀನಿ. ನಮ್ಮ ರೇಗ್ದಾರ್ ಹೆಣ್ಣು, ಆಮೇಲೆ ಅದೊಂದು ಪಟ, ಇನ್ನೊಂದು ಧೂಮ ಹೆಣ್ಣು ಅಲ್ಲಿದೆ. ಓಕೆನಾ, ನಮ್ಮ ಜಾಕ್ ಹೆಣ್ಣು, ಇದು ಗುಲ್ದಾರು, ಸುರ್ಮಿ ಹೆಣ್ಣು, ಅಲ್ಲೊಂದು ಗುಲ್ದಾರ್ ಹೆಣ್ಣು, ಆಮೇಲೆ ನಮ್ಮದೊಂದು ಗೇರ್ವಾ ಹೆಣ್ಣು. ಓಕೆನಾ, ಇಷ್ಟು ಎಣ್ಣೆಕ್ಕಿ. ನನ್ನ ಪ್ರಕಾರ ತಿರುವಾಲು ಸಹ ಎಣ್ಣೆ ಅದು. ಓಕೆನಾ, ಅಕ್ಕಿ ಸ್ವಲ್ಪ ಮಸ್ತಿಗೆ ಬಂದ ಮೇಲೆ ಗೊತ್ತಾಗೋದು, ಅಲ್ಲಿ ತನಕ ಏನು ಹೇಳೋಕ್ಕಾಗಲ್ಲ. ಸ್ನಾನಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಅಕ್ಕಿ ಮೈಲೆಲ್ಲ ಸ್ವಲ್ಪ ಪೌಡ್ರ್ ಫಾರ್ಮ್ ಆಗಿತ್ತು. ಪೂರ್ತಿ ನೀಟಾಗಿ ಎಲ್ಲ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ಬಿಟ್ಟಿದ್ದೀನಿ. ಇದೆಲ್ಲ ಬಿಟ್ಟ ಆಮೇಲೆ ನಮ್ಮ ಗಂಡಕ್ಕಿಗಳು ಬಿಡಬೇಕು. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ. ಗಂಡಕ್ಕಿಗಳೆಲ್ಲ ಸ್ವಲ್ಪ ಮಸ್ತಿಲಿದೆ, ಅದಕ್ಕೋಸ್ಕರ ಯಾವುದೂ ಬಿಟ್ಟಿಲ್ಲ. ತಾಮ್ರಲ್ಲೂ ಸಹ ಅಲ್ಲೇ ಇದೆ. ಆಮೇಲೆ ನಮ್ಮ ಧೂಮ, ಆಮೇಲೆ ಇನ್ನೊಂದು ರೇಗ್ದಾರು. ಓಕೆನಾ, ಎಲ್ಲ ಅಕ್ಕಿನೂ ಸಹ ಒಳಗಿದೆ, ತಾಮ್ರಲ್ಲಿಂದ ಹಿಡ್ದು. ಅಕ್ಕಿಗಳೆಲ್ಲ ನೀಟಾಗಿ ಫ್ರೆಶ್ ಆಗ್ತಾಯಿದೆ. ಓಕೆನಾ, ಇದೆಲ್ಲ ಅಕ್ಕಿ ಎಲ್ಲ ಸ್ನಾನ ಆದಮೇಲೆ ಗಂಡಕ್ಕಿಗಳನ್ನೆಲ್ಲ ಈಚೆಗೆ ಬಿಡಬೇಕಲ್ಲ. ಗಂಡಕ್ಕಿಗಳನ್ನೆಲ್ಲ ಸಹ ಬಿಟ್ಟು ಫ್ರೆಶ್ ಆಗಿ ಆಮೇಲೆ ಅಕ್ಕಿಗಳನ್ನೆಲ್ಲ ಕೂಡಾಕಬೇಕು. ಓಕೆನಾ, ಫ್ರೀ ಆದಿರೋ ಟೈಮಲ್ಲೆಲ್ಲ ಅಕ್ಕಿ ನೀಟಾಗಿ ಬಿಡ್ಕೊಬೇಕು. ನೋಡಿ, ನೀವು ಅಕಸ್ಮಾತ್ ಅಕ್ಕಿ ಮೇಲೆ ಏನಾದ್ರು ಚಿಟ್ಟೆ ಇತ್ತು ಅಂದರೆ ನಿಮ್ಗೆಲ್ರಿಗೂ ಗಂದಿಗೆ ಅಂಗಡೀಲಿ ಬಜ್ಜೆ ಅಂತ ಸಿಗುತ್ತೆ. ಓಕೆನಾ, ಆ ಬಜ್ಜೆನ ನೀಟಾಗಿ ಫುಲ್ಲು ಪುಡಿ ಮಾಡಿ ಅಕ್ಕಿಗೆ ನೀಟಾಗಿ ಹಾಕ್ಕೊಂಡ್ರೆ, ಅಂದರೆ ನೀರು ಜೊತೆ ಮಿಕ್ಸ್ ಮಾಡಿ ನೀವು ಫುಲ್ ಪೌಡ್ರ್ ಫಾರ್ಮ್ ಆಗಬೇಕು ಅದು. ಓಕೆನಾ, ಇಲ್ಲ ಕೆಲವು ಅಕ್ಕಿಗಳು ಸ್ನಾನ ಮಾಡಲ್ಲ, ಯಾಕೆಂದರೆ ಸ್ವಲ್ಪ ಸ್ಮೆಲ್ ಥರ ಇರುತ್ತಲ್ಲ. ಓಕೆನಾ, ಅದಕ್ಕೋಸ್ಕರ ಸ್ನಾನ ಮಾಡಲ್ಲ ಅಕ್ಕಿಗಳು. ನೀವೇ ಅಕ್ಕಿನ ಸ್ವಲ್ಪ ಹಿಡ್ದು ಫ್ರೆಶ್ ಮಾಡಿ ಬಿಟ್ರೂ ಸಹ ಏನಾರ ಹುಳಗಳು ಏನಾರು ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗೆ ಗೂಡಿಗೆ ಮಾತ್ರ ಲಕ್ಷ್ಮಣ ರೇಖೆ ಬರೆಯೋದು ಮಾತ್ರ ಯಾರೂ ಮರಿಬೇಡಿ. ಓಕೆನಾ, ನಮ್ಮ ಧೂಮ ಹೆಣ್ಣು ಮಸ್ತಿಗೆ ಬಂದಿರೋಂಗಿದೆ. ತಾಳಿ ತೋರಿಸ್ತೀನಿ ನೋಡಿ, ಮಸ್ತಿಗೆ ಬಂದಿದೆ ಎಣ್ಣೆಕ್ಕಿ. ಅದನ್ನು ಫಸ್ಟ್ ರೆಡ್ಯೂಸ್ ಮಾಡ್ಕೊಬೇಕು. ಇಲ್ಲ ಅಂದರೆ ಅಷ್ಟೇ ಹೆಂಗೋ ಅದು ಎತ್ಕೊಂಡು ಈಗ ಹೆಂಗೋ ಅಕ್ಕಿ ಆಡ್ತಾ ಇದೆ. ಇಲ್ಲ ಅಂದರೆ ಈಗ ಮಸ್ತಿಗೆ ಪೂರ್ತಿ ಬಂದಿರೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು. ಓಕೆನಾ, ನೋಡಿದ್ರಲ್ಲ ಎಷ್ಟು ಅಕ್ಕಿ ಮಸ್ತಿಲಿದೆ ಅಂತ. ಅದನ್ನು ಹಿಡ್ದು ಅಲ್ಲಿ ಬಿಡೋಣ ಬನ್ನಿ. ಓಕೆ, ಬಿಟ್ಟಿದ್ದೀನಿ. ಅಕ್ಕಿಗಳೆಲ್ಲ ನೀಟಾಗಿ ಫ್ರೆಶ್ ಆದಮೇಲೆ ಎಣ್ಣೆಕ್ಕಿನೆಲ್ಲ ಒಳಗೆ ಕೂಡಾಕಿ ಗಂಡಕ್ಕಿನೆಲ್ಲ ಈಚೆಗೆ ಬಿಟ್ಟು ಫುಲ್ ರೆಡಿ ಮಾಡ್ಕೊಬೇಕು. ಆದಷ್ಟು ಅಕ್ಕಿ ಬಿಟ್ಟಾಗ ಸ್ವಲ್ಪ ನೀವು ಸೇಫಾಗಿರಿ. ಯಾಕೆಂದರೆ ಅದು ತುಂಬ ನಾನು ಹೇಳಿದ್ನಲ್ಲ, ಬಿಡೋಕ್ಕೆ ಹೋಗ್ಬಿಡಿ ಅಕ್ಕಿನ. 10 ಗಂಟೆ 11 ಗಂಟೆ ಆದಮೇಲೆ ಅಕ್ಕಿನ ಬಿಡೋಕ್ಕೆ ಹೋಗ್ಬಿಡಿ. ಓಕೆನಾ, ಸುಮ್ಮನೆ ಗೊತ್ತಿದ್ದು ಎಂತಕ್ಕೆ ಅಕ್ಕಿ ಕಳ್ಕೊತೀರಾ. ಹಾಗೆ ದೊಡ್ಡ ಮೇವು ಸಹ ಕಂಟ್ರೋಲ್ ಮಾಡಿ. ನಾನು ಹೇಳಿದ ಮಾತ್ರ ಕೊಡಿ. ಹುಳಿಕಾಳು, ಹೆಸರು ಕಾಳು ಮತ್ತು ಈ ಸ್ವಲ್ಪ ರೈಸ್ ಐಟಮು, ರಾಗಿ. ಅಕ್ಕಿಗೆ ಸ್ವಲ್ಪ ಈಟ್ ಅಂಶ ಬೇಕು. ಹುಳಿಕಾಳು ಸಹ ಹಾಕಿದ್ರೆ ಈಟ್ ಇದೆ. ಓಕೆನಾ, ಆಮೇಲೆ ಹೆಸರು ಕಾಳು ಸಹ ಈಟ್ ಅದು. ಓಕೆನಾ, ಅದಕ್ಕೋಸ್ಕರ ಅಷ್ಟೇ.
ಅದನ್ನ ಹಾಕಿ ಕಂಟ್ರೋಲ್ ಮಾಡ್ಕೊತ ಅಕ್ಕಿನ ಇನ್ನೊಂದು ಸ್ವಲ್ಪ ಮಳೆ ಬೀಳೋ ತನಕ, ಸ್ವಲ್ಪ ವೆದರ್ ಸ್ವಲ್ಪ ಚೇಂಜ್ ಆಗೋ ತನಕ ಅಕ್ಕಿ ನೀಟಾಗಿ ಮೇಂಟೈನ್ ಮಾಡ್ಕೊತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.